ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಬಾರಮ್ಮ ರಾಣಿ. ಏನಿಂದ್ರ ಒಂದೇ ಉಸಿರ್ನಾಗ ರಾಣಿ 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 ಅಂತ ಕರಿತಾ ಇದ್ರೆ ಅವಳು ಮಾಸ್ತಿ ಕೊಪ್ಲು ಮಹಾಸಂಸ್ಥಾನದ ರಾಣಿ. ಅವಳಿಗೆ 108 ಕೆಲ್ಸಗಳಿರ್ತವೆ, ಎಲ್ಲ ಮುಗಿಸ್ಕೊಂಡ್ ಬರ್ಬೇಕಲ್ಲ ಅವಳು. ಅಯ್ಯೋ ಇಲ್ಲ ಬಾವ, ಅಂತ ಕೆಲ್ಸ ಏನಿರ್ಲಿಲ್ಲ. ಕೆಲ್ಸ ಏನು ಇರ್ಲಿಲ್ವಂತೆ, ಹಂಗಾರೆ ನಮ್ ಕೆಲ್ಸನು ಮಾಡ್ಕೊಡ್ತಾಳೆ ಅಲ್ವಾ ರಾಣಿ? ಅಯ್ಯೋ ಬಾವ, ಅದೇನ್ ಕೆಲ್ಸ ಇದ್ರು ಹೇಳಿ, ನನಗ್ ಬರ್ಲಿಲ್ಲ ಅಂದ್ರೂ ಕಲ್ತ್ಕೊಂಡಾದ್ರೂ ಮಾಡ್ಕೊಡ್ತೀನಿ. ಅಬ್ಬಬ್ಬಬ್ಬಬ್ಬಬ್ಬ, ಸೊಸೆ ಅಂದ್ರೆ ಹೆಂಗಿರ್ಬೇಕು ಅಂತ ಗಂಡೆತ್ತವ್ರೆಲ್ಲರೂ ದೇವ್ರನ್ನ ಬೇಡ್ಕತಾರೆ. ಆದ್ರೆ ಆ ಭಗವಂತ ಕಂಡ್ಬಿಟ್ಬಿಟ್ಟ ಕಣವ, ಬಂಗಾರದಂತ ಸೊಸೆ ನಮ್ಮ ಕೊಟ್ಟಿದ್ದಾನೆ. ಯಾಕೆ ಎಲ್ರು ಒಂಥರ ಮಾತಾಡ್ತಿದ್ದೀರಾ? ಬೇರೆ ತರ ಅಂದ್ರೆ ನಿಂಗೆ ಯಾವ ತರ ಅನ್ಸ್ತಾ ಇದೆ ರಾಣಿ? ಅಂದ್ರೆ ನಾನ್ ಯಾರೋ ದೂರದವಳು, ಈ ಮನೆ ಮೊದಲನೇ ಕಿತ್ತ ಬಂದೀವ್ನಿ, ತುಂಬಾ ಪಿರುತಿಯಿಂದ ಮಾತಾಡ್ಬೇಕು ಅಂತ ಹೇಳ್ತಿದ್ರಲ್ಲ, ಅದಕ್ಕೆ ಕೇಳ್ದೆ ಆಟೆಯ. ನಾನು ನಿಮ್ಮನೆ ಮಗಳೇ ಅಲ್ವೇ, ನಾನು ಈ ಮನೆಗೆ ಬಂದು ಸ್ವಲ್ಪ ದಿನನೇ ಆಗಿರ್ಬೋದು, ಆದ್ರೆ ನೀವೆಲ್ರೂ ನನ್ನವರೇ ಅಲ್ವೇ. ನಿಮ್ಗೆ ಏನೇ ಬೇಕಾದ್ರೂ ನಂಗೆ ನೇರವಾಗಿ ಕೇಳಿ, ನನ್ನ ತವ ಉಪಯೋಗ ಆಗಂತದಿದ್ರೆ ನಾನು ಏನು ಯೋಚನೆ ಮಾಡಕ್ಕಿಲ್ಲ, ಕಣ್ಣು ಮುಚ್ಕೊಂಡು ಕೊಟ್ಬಿಡ್ತೀನಿ. ಈಗ ಹೇಳಿ ನಿಮ್ಗೆ ಏನ್ ಬೇಕು? ರಾಣಿ, ಆಗಿನ ಕಾಲದಾಗೆ ನಮ್ಮಪ್ಪ ನಮ್ಮ ತಾತನ ಜೇಬಿಂದ ದುಡ್ಡು ಕದ್ದು ಸಿನಿಮಾ ನೋಡಕ್ ಹೋಗಿದ್ದಂತೆ. ಎಲ್ಲಿಗೆ? ಟೆಂಟ್ಗೆ. ಮಹಾರಾಜರ ಮಂತಂದವರು ಟೆಂಟ್ಗೆ ಹೋದ್ರೆ ಜನ ಸುಮ್ಮನೆ ಬಿಡ್ತಾರೆ, ನುಗ್ಲು. ಆದ್ರೂ ನಮ್ಮಪ್ಪನಿಗೆ ಸಿನಿಮಾ ನೋಡ್ಲೇಬೇಕು ಅನ್ನೋ ಹಠ. ನೋಡವ್ರೆ ನಮ್ಮಪ್ಪ. ಯಾವ ಸಿನಿಮಾ ಅನ್ಕೊಂಡಿದ್ಯಾ? ಮಲ್ಲಮ್ಮನ್ ಪವಾಡ. ಆ ಪಿಕ್ಚರ್ ಬಗ್ಗೆ ಒಸಿ ಹೇಳೋರೆ ಹೊಗಳೋರು ಹೊಗಳೋರು ಹೊಗಳೋರು. ಆಮೇಲೆ ಆ ಸಿನಿಮಾನ ನಾನು ಒಂದ್ಕಿತ ನೋಡ್ಬೇಕು 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 ಅಂತ ನನಗೂ ಅನಿಸ್ತಿತ್ತು. ನಾನು ನೋಡಿದ್ನವ ಆ ಸಿನಿಮಾನ. ಆ ಹೆಣ್ಮಗು ಪಾಠ ಮಾಡಿತ್ತಲ್ಲ, ಅವ್ರ ಕಾಲಿಗೆ ಬಿತ್ತು ಬಿಡ್ಬೇಕು ಅನ್ಸ್ಬಿಡ್ತು. ಪಿಕ್ಚರ ನೋಡಿದ್ದು. ಆದ್ರೆ ಈ ಕಲಿಯುಗದಾಗೆ ಅಂತ ಹೆಣ್ಮಕ್ಳು ಇರ್ತಾರೆ. ಆದ್ರೆ ಅದನ್ನ ನಾನು ಇಲ್ಲಲ್ಲಿ ನೋಡ್ತಾ ಇದ್ದೀನವ. ನಿನ್ನ ಕಾಲು ಮುಗಿಬೇಕು ಅನಿಸ್ತೈತೆ. ಏನಂತೀಯ? ಅಯ್ಯೋ ಬಾವ, ದೊಡ್ಡ ಮಾತು, ಈ ಥರ ಎಲ್ಲ ಮಾತಾಡಬೇಡಿ. ನಾನು ಏನೇ ಸಂಸ್ಕಾರ ಕಲ್ತಿದ್ರು ನಮ್ಮ ಅಣ್ಣನಿಂದನೆಯ. ನಿಮ್ಮ ಈ ಹೊಗಳಿಕೆ ಎಲ್ಲ ಅಣ್ಣನಿಗೆ ಸೇರ್ಬೇಕಾಗಿದ್ದು. ಸೇರೋ ಜಾಗಕ್ಕೆ ಸರಿಯಾಗಿ ಸೇರ್ತಾನ ಕಣವ, ಯೋಚನೆ ಮಾಡಬೇಡ. ರಾಣಿ, ಪಾರುನು ನಿಂಗೆ ಏನು ಕಲ್ಸ್ಕೊಟ್ಟಿಲ್ವಾ? ನಮ್ಮ ಅತ್ತಿಗೆ ನನಗೆ ಬುದ್ಧಿ ಕಲಿಸ್ಕೊಟ್ಟವಳೆ. ಜೀವನದಾಗೆ ಏನೇ ಆಗಲಿ ಹೆದರ್ಕೋಬಾರ್ದು, ಧೈರ್ಯದಿಂದ ಮುಂದೋಗ್ಬೇಕು ಅಂತ ಕಲಿಸ್ಕೊಟ್ಟವಳೆ. ಈಗ ಹಾಲು ನೀರು ಕಲಿಸ್ಕೊಟ್ರು ಅದ್ರಲ್ಲಿ ನಮಗೆ ಯಾವ್ದು ಬೇಕೋ ಅದನ್ನ ಮಾತ್ರ ತಗೊಳ್ಳೋಂಥ ಶಕ್ತಿ ಕಲಿಸವಳೆ ನಮ್ಮ ಅತ್ತಿಗೆ. ಯಾಕವ ನಿಲ್ಸ್ಬಿಟ್ಟೆ? ಇಂಟರ್ವಲ್ಲ? ಇಂಟರ್ವೆಲ್ಲ ಬೇಡ, ಮುಂದರ್ಸು. ಏನಾಯ್ತವ? ಅಲ್ಲ ರಾಣಿ, ನೀನ್ ನೋಡಿದ್ರೆ ನಿಮ್ಮ ಮನೆ ಕತೆ ಹೇಳ್ತಾ ಇದೀಯ. ಈ ನನ್ನ ಮಗ ನೋಡಿದ್ರೆ ಇಂಟರ್ವೆಲ್ ಅಂತವನೆ. ಇನ್ನು ಸಿನಿಮಾನ ನೋಡ್ತಾವನೆ. ರಾಣಿ, ಒಂದ್ ಸಣ್ಣ ಕೆಲಸ ಇತ್ತು, ಮುಗಿಸ್ಬಿಡೋಣವಾ? ಏನಿದ್ರು ಹೇಳಕ್ಕ, ಮಾಡುಮ. ಒಂದಷ್ಟು ಪೇಪರ್ಸ್ ಇದೆ, ಅದಕ್ಕೆ ನೀನ್ ಸೈನ್ ಬೇಕಾಗಿತ್ತಮ್ಮ. ಅಕ್ಕ ಸೈನಾ? ಆವತ್ತೇ ಮದುವೆ ಪತ್ರಿಕೆ ಅಂತ ಸೈನ್ ಹಾಕ್ಸ್ಕೊಂಡ್ರಲ್ಲ, ಈಗ ಮತ್ತೆ ಸೈನು ಯಾವ್ದಕ್ಕಕ್ಕ? ನೋಡಿದ್ಯನ್ಲನ್ನಾಗ ಮಾರಿಗುಡಿ ಶಿವು ಬುದ್ಧಿ ತೋರಿಸ್ಬಿಟ್ಲಲ್ಲ. ರಾಣಿ, ಆಗ್ಲೇ ನೀನು ಸೈನ್ ಮಾಡಿದ್ಯಲ್ಲ, ಅದು ಮ್ಯಾರೇಜ್ ಸರ್ಟಿಫಿಕೇಟ್ಗೆ. ಅದು ಅವ್ರು ಇಟ್ಕೋತಾರೆ, ಇದನ್ನ ನಮಗ್ ಕೊಡ್ತಾರೆ. ಹಂಗೆ ಬೇರೆ ಬೇರೆ ಪೇಪರ್ಸ್ ಇತ್ತು, ಸೈನ್ ಮಾಡ್ಬೇಕಾಗಿತ್ತು ಅಟೆಯ. ಅದು ಎಲ್ಲ ಇಂಗ್ಲಿಷ್ನಾಗೈತೆ, ಓದ್ತೀಯಾ? ಕೊಡಿ ಬಾವ, ಓದ್ತೀನಿ. ಬಾನು, ಇದೊಂಚೂರು ಒರೆಸ್ಕೊಡ. ಅದಕ್ಕೆ ಇದನ್ನೆಲ್ಲ ಏನಕ್ಕೆ ಮಾಡಬೇಕು? ಮನೆ ಹೆಂಗೆ ಇದ್ರೂ ಕ್ಲೀನಾಗೇ ಇದೆಯಲ್ಲ. ನಮ್ಮ ಪಾರು ಅದಕ್ಕೆ ಹೇಳ್ಕೊಟ್ಟಿದ್ದಾರೆ, ಬರೀ ಮನೆ ನೆಲ ಕ್ಲೀನಾಗಿದ್ರೆ ಸಾಲದಮ್ಮ, ಒಂದೊಂದು ಮೂಲೆಲ್ಲೂ ಧೂಳಿಲ್ದೇ ಇರೋಂಗೆ ನೋಡ್ಕೋಬೇಕು, ಆವಾಗಲೇ ಆರೋಗ್ಯ ಚೆನ್ನಾಗಿರೋದಂತೆ. ಅದಕ್ಕೆ ನೀರನ್ನು ಒರೆಸ್ಕೊಡು, ನಾ ಈ ಧೂಳೆಲ್ಲ ಕ್ಲೀನ್ ಮಾಡ್ಬಿಡ್ತೀನಿ. ಅದಕ್ಕೆ ಪಾರು ಅಕ್ಕ ಇನ್ನು ಏನೇನೆಲ್ಲ ಹೇಳ್ಕೊಟ್ಟಿದ್ದಾರೆ? ಹುಷಾರಿಲ್ಲ ಅಂದ್ರೆ ಮಾತ್ರೆ ಕೊಡೋಷ್ಟು ಹೇಳ್ಕೊಟ್ಟಿದ್ದಾರಾ? ಆಪರೇಷನ್ ಮಾಡೋದು ಹೇಳ್ಕೊಟ್ಟಿದ್ದಾರೆ. ಇದು
5 ವರ್ಷ ಡಾಕ್ಟರ್ ಓದಿದ್ರೇನೆ ಔಷಧಿ ಕೊಡಕ್ಕಾಗೋದು ಕಣೆ ಬಾನು. ನೀನು 5 ವರ್ಷ PUC ನಲ್ಲಿ ಇಂಗ್ಲಿಷ್ ಓದಿದ್ಯಲ್ಲ, ಇಂಗ್ಲಿಷಲ್ಲೇ ಮಾತ್ರ ಬರಿಬೋದಲ್ವಾ? ಹಂಗ್ ಕೇಳಮ್ಮಿ, 3 ಮಂಕ್ರಿ ಹಾಕು 3 ತುತ್ತು ಖಾಲಿ ಮಾಡ್ತಾಳೆ. ಅದೇ 3 ಪೇಜ್ ಓದೋನು ಯೋಗ್ಯತೆ ಅನ್ನೋದೇ ಇಲ್ಲ. ಹೌದಪ್ಪ, ತಾವೇನ್ ಬಾರಿ ಓದಿದೀರಾ ಅಂತ. ಹೇಯ್, ನಿನಗೇನೇ ಗೊತ್ತು ನನ್ನ ಬಗ್ಗೆ ಹೋಗಿ ನಾನು ಓದಿರೋ ಸ್ಕೂಲಲ್ಲಿ ಕೇಳು. ನಮ್ ಮೇಷ್ಟ್ರು ಹೇಳ್ತಾರೆ, ಸೀನುನಂತ ಮರಿ ವಿಜ್ಞಾನಿ ಇನ್ನೊಬ್ಬ ಇಲ್ಲ ಅಂತ. ನಮ್ ಮೇಷ್ಟ್ರು ಯಾವಾಗ್ಲೂ ಹೇಳೋರು, ಸೀನಾ ಪಾಸ್ಪೋರ್ಟ್ ಮಾಡ್ಕೊಳ್ಳ, ನೀನ ವಿಷ ನಾಸ ಕಳಿಸ್ತೀನಿ ಅಂತ ಹೇಳ್ತಿರ್ತಾರೆ. ನಾನೇ ಹೋಗಲ್ಲ, ಯಾಕಂದ್ರೆ ನನಗೆ ಈ ಮಣ್ಣಿನ ಋಣ ತೀರಿಸ್ಬೇಕು. ಅದಕ್ಕೆ ನಿಮ್ಮಿಬ್ರಿಗೂ ಒಂದ್ ವಿಷಯ ಗೊತ್ತಾ? ಯಾರಿಗೂ ಹೇಳ್ಬಾರ್ದು. ನಂಗೆ ಪ್ರತಿ ಪರೀಕ್ಷೆಯಲ್ಲೂ 100ಕ್ಕೆ 105 ಅಂಕಗಳು ಸಿಗೋದು. 100ಕ್ಕೆ 105? ಅದೆಂಗೋ? ಅದು ದುಂಡಾದ ಬರವಣಿಗೆಗೆ 5 ಅಂಕಗಳು ಎಕ್ಸ್ಟ್ರಾ ಅಂತಿತ್ತು ಅವಾಗ. ಈ ಗುಂಡು ನೋಡ್ಕೊಂಡು ದುಂಡಾಗಿ ಬರೀತಿದ್ದೆ. ಅಷ್ಟೆಲ್ಲ ಟ್ಯಾಲೆಂಟ್ ಇದ್ದವರು ಇವತ್ತು ಇಷ್ಟೊಂದು ಲಾಟ್ರಿ ಹೊಡಿತಿರೋದು ಯಾತಕ್ಕೋ? ನಾನ್ ಅವಾಗ್ಲೇ ಹೇಳಿಲ್ವಾ, ನಾನ್ ಈ ಮಣ್ಣಿನ ಮಗ, ನನ್ಗೆ ಈ ಮಣ್ಣಿನ ಋಣ ತೀರ್ಸಕ್ ಬೇಜಾನ್ ಟೈಮ್ ಬೇಕು ಅಂತ. ಜಿಮ್ ಓಪನ್ ಮಾಡೋದೇ ನನ್ ಜೀವನದ ಮಹತ್ವಾಂಕ್ಷೆ. ನಿನ್ ಯೋಗ್ಯತೆಗೆ ಬೆಂಕಿ ಹಾಕ, ಅದೇನೇನೋ ಒದ್ರು ಬೇಡ, ಅದು ಮಹತ್ವಾಕಾಂಕ್ಷೆ. ನಾನ್ ಆ ಪದ ಹೇಳ್ಕೊಟ್ಟ ಕ್ಲಾಸ್ ಹೋಗಿಲ್ಲ ಬಿಡ. ಅಮ್ಯಾಕೆ ಗುರು ಮೂಲ ಋಷಿ ಮೂಲ ಎಲ್ಲ ಹುಡುಕಿ, ಅರೆ ಈ ಸೀನ ಮೂಲ ಹುಡ್ಕಕ್ ಹೋಗ್ಬೇಡಿ, ನೀವೇ ಮೂಲೆ ಸೇರ್ಕೊಬಿಡ್ತೀರಾ. ಕೋಟಿ ಆಟಕ್ಕೆ ಏನು ಕಮ್ಮಿ ಇಲ್ಲ. ಇವನೊಬ್ಬ ಆದ್ರೂ ಅದಕ್ಕೆ ನೀವು PUC 5 ವರ್ಷ. ಆ ವಿಷಯ ಇವಾಗ ಬೇಕಾ? ನಾನ್ ನೆಮ್ಮದಿಯಾಗಿ ಮದ್ವೆ ಆಗಿದ್ದೀನಿ ತಾನೆ. ಸುಮ್ಮನೆ ಯಾತಕ್ಕೆ ಕಾಲೇಜು ಎಕ್ಸಾಮು ಪುಸ್ತಕ ಅಂತೆಲ್ಲ ಹೇಳಿ ನನಗೆ ಜ್ಞಾಪಿಸ್ತೀಯಾ? ಈಗಾಗ್ಲೇ ನಿದ್ದೆ ಇಲ್ಲ ನಂಗೆ. ಕಾಲೇಜ್ಗೆ ಹೋದಂಗೆ ಎಕ್ಸಾಮ್ ಬರ್ದಂಗೆ ಅದ್ ಯಾವ್ಯಾವ್ದೋ ತರ ಕೆಟ್ಟ ಕನ್ಸೆಲ್ಲ ಬೀಳತ್ತೆ. ಇನ್ನೊಂದ್ಸತಿ ಮಾತಾಡ್ಬೇಡ. ಆಯ್ತಾಯ್ತಾಯ್ತು. ನಂಗೆ ಪ್ರತಿ ಪರೀಕ್ಷೆಯಲ್ಲೂ 100ಕ್ಕೆ 105 ಅಂಕಗಳು ಸಿಗೋದು. ಓಹೋ, ಮಿಸ್ಟರ್ ಸೀನಾ ಅವ್ರದ್ದು. ಈಗಿನ 100ಕ್ಕೆ 105 ಬರ್ತಿತ್ತು ಅಂತ ಕೊಚ್ಕೊಂಡೋದ್ನಲ್ಲೇ. ಇಲ್ಲಿ ನೋಡೆ, ಸೈನ್ಸ್ ಅಲ್ಲಿ 1, 0, 2 ಎದುರೋಗಿದೆ, ಬರೀ 5 ಬಂದಿದ್ಯಲ್ಲೇ. ನಿಮ್ಮಣ್ಣ ಡುಮ್ಕಿ ಹೊಡೆದಿದ್ದಾನೆ. ಇಲ್ಲಿ ಕೊಡಿಯಕ್ಕೆ 105. ಅದಕ್ಕೆ ಗಣಿತದಲ್ಲಿ 8. ಬಾನು, ಇದ್ರಲ್ಲಿರೋ ಪ್ರಕಾರ ನಿಮ್ಮ ಅಣ್ಣನ ಬರ್ತಡೇ ನಾಳೆ ಅಂತ ಇದೆ. ನಿಮ್ಗೆ ಯಾರಿಗೂ ಗೊತ್ತಿಲ್ವಾ ಇದು? ಅಯ್ಯೋ, ಅಣ್ಣಂಗೆ ಗೊತ್ತಿರಲ್ಲ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ ಅಣ್ಣಯ್ಯ.